ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ದಾವಣಗೆರೆಯ ನಿವೃತ್ತ ಶಿಕ್ಷಕಿ HB ಕರಿಬಸಮ್ಮ ಅವ್ರ ಜೊತೆ ಇದ್ದೀನಿ. ಅವರು ನಮ್ಮ ರಾಜ್ಯದ ಒಂದು ದಯಾಮರಣ ಹೋರಾಟಗಾರ್ತಿ. ಜೊತೆಗೆ ಇತ್ತೀಚೆಗೆ ಇವರು ತಮ್ಮ ದೇಶಭಕ್ತಿಯಿಂದ ಅಂದರೆ ತಮ್ಮ ಉಳಿತಾಯದ ಸುಮಾರು 10 ಲಕ್ಷ ರೂಪಾಯಿಗಳನ್ನು ಸೈನಿಕರ ನಿಧಿಗೆ ಸಮರ್ಪಿಸಿದ್ದಾರೆ. ಸೊ ಅವ್ರ ಜೊತೆ ಅವರ ಜೀವನದ ಬಗ್ಗೆ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ. ಯಾಕೆ ಅವರು ದಯಾಮರಣ ಹೋರಾಟಗಾರ್ತಿ ಅಂತ ಗುರುತಿಸ್ಕೊಂಡಿದ್ದಾರೆ ಮತ್ತು ಇಷ್ಟು ದೊಡ್ಡ ಮೊತ್ತವನ್ನು ಸೈನಿಕರ ನಿಧಿಗೆ ಯಾಕೆ ಕೊಟ್ಟರು, ಸೊ ಅವರ ಕಷ್ಟ ಏನು, ಅವರ ಸುಖವೇನು, ಅವರ ಜೀವನ ಏನು ಅಂತ ಮಾತಾಡೋಣ ಬನ್ನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ನೀವು ನಿವೃತ್ತ ಶಿಕ್ಷಕಿ ಅಂತ ದಾವಣಗೆರೆಯಲ್ಲಿ ನಿಮ್ಮ ಬಗ್ಗೆ ಇತ್ತೀಚೆಗೆ ಭಾಳ ಪತ್ರಿಕೆಗಳಲ್ಲಿ ಬಂದಿತ್ತು. ನಿಮ್ಮ ಉಳಿತಾಯದ ಹಣವನ್ನು ಒಂದು ಸೈನಿಕರ ನಿಧಿಗೆ ಕೊಟ್ಟರೆ ಇದಕ್ಕೆ ಬಹುಮುಖ್ಯ ಕಾರಣ ಏನು ಅಂತ ಕೇಳ್ಬೋದಾ? ದಯವಿಟ್ಟು ಹೇಳ್ತೀನಿ. ನಾನು ಈಗ ಇನ್ನೂ ಟಿ ವಿ ಬಂದಿರಲಿಲ್ಲ. ಆ ಕಾಲದಲ್ಲಿ ಒಂದು 30-35 ವರ್ಷದ ಕೆಳಗಡೆಗೆ ರೇಡಿಯೋಗಳಲ್ಲಿ ಈ ಸೈನಿಕರ ಜೀವನದ ಬಗ್ಗೆ ವಿಷಯಗಳು ಬರ್ತಾಯಿತ್ತು. ಅವ್ರು ಎಷ್ಟು ಕಷ್ಟಪಡ್ತಾರೆ ದೇಶಕ್ಕೋಸ್ಕರ, ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ದೇಶದ ಹೊರಗಿನ ಶತ್ರು ಒಳಗಡೆ ಬರದಂತೆ ಹಗಲು ರಾತ್ರಿ ಎನ್ನದೆ, ಬಿಸಿಲು ಚಳಿ ಎನ್ನದೆ, ತಮ್ಮ ಸಂಸಾರವನ್ನು ಬಿಟ್ಟು, ತಂದೆ ತಾಯಿಯಂದ್ರನ್ನು ಬಿಟ್ಟು ಬರ್ತಾರೆ. ಅವ್ರ ಜೀವನ ಭಾರಿ ಕಷ್ಟಕರವಾಗಿರ್ತದೆ ಅಂತ ಹೇಳ್ತಕ್ಕಂಥ ಅವರ ಜೀವನ ಚರಿತ್ರೆ ಬಗ್ಗೆ ರೇಡಿಯೋಗಳಲ್ಲಿ ಬರ್ತಾಯಿತ್ತು. ನನಗೆ ಅದನ್ನು ಕೇಳಿ ತುಂಬ ಬೇಜಾರಾಗ್ತಾಯಿತ್ತು. ಬೇಜಾರಾಗಿ ನಮ್ಮಿಂದ ಏನಾದರೂ ಇವ್ರಿಗೆ ಮಾಡೋದಕ್ಕೆ ಸಾಧ್ಯನಾ ಅಂತ ಅಷ್ಟೇ ಪ್ರಶ್ನೆ ನನ್ನಲ್ಲಿ ಮೂಡಿ ಹಾಗೆ ಇದಾಯಿತು. ನನಗೆ ಸ್ಲಿಪ್ ಡಿಸ್ಕ್ ನೋವಿನಿಂದ ತುಂಬ ವ್ಯಥೆಪಟ್ಟು ಸಹಿಸೋಕ್ಕಾಗ್ತಿರಲಿಲ್ಲ, ಅಷ್ಟಾಗಿತ್ತು. ಹೊರದೇಶದಲ್ಲಿ ಇದ್ರ ಬಗ್ಗೆ ದಯಾಮರಣದ ಬಗ್ಗೆ ಮುಕ್ತವಾಗಿದೆ ಆ ದೇಶಗಳಲ್ಲಿ. ಅಲ್ಲಿ ಅಂಥ ಒಂದು ವಿದ್ಯಾವಂತ ದೇಶ, ಸ್ವಚ್ಛವಾಗಿರ್ತಕ್ಕಂಥ ದೇಶ, ಅಂಥ ದೇಶದಲ್ಲೇ ಬಂದಿರಬೇಕಾದ್ರೆ ನಮ್ಮ ದೇಶಕ್ಕೆ ಕಾನೂನು ಯಾಕೆ ಸರ್ಕಾರ ತರಬಾರ್ದು ಅಂದ್ಬಿಟ್ಟು ನನ್ನ ನೋವು ಯಾತನೆಯನ್ನು ಇಟ್ಕೊಂಡು ನಾನು ಇದನ್ನು ಹೋರಾಟ ಮಾಡಿ ನಮ್ಮ ದೇಶಕ್ಕಿದ್ದು ಸರ್ಕಾರ ತರಬೇಕು ಅಂತ. ಆ ಸಮಯದಲ್ಲಿ ನನಗೆ ಹಣದ ಅವಶ್ಯಕತೆ ಬಿತ್ತು. ಹಣದ ಅವಶ್ಯಕತೆಯಿಂದ ಎಲ್ಲರೂ ಈ ಊರಿನ ಗಣ್ಯರೆಲ್ಲರೂ ಕೊಡೋದಕ್ಕೆ ಬಂದರು, ಸಹಾಯ ಮಾಡೋಕ್ಕೆ. ನಮ್ಮದೊಂದು ಸಹಾಯ ಇದು, ನೀವು ಒಬ್ಬರೇ ಇದು ಮಾಡೋದಕ್ಕಿಂತ ನಮ್ಮದು ದೇಶಕ್ಕೋಸ್ಕರ ಒಂದು ಸೇವೆ ಆಗಲಿ ಅಂದರು. ನಾನು ಯಾರ ಹತ್ರನೇ ಏನು ಇಸ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಒಂದು ಮನೆ ಇತ್ತು, ಮನೆಯನ್ನು ಮಾರಾಟ ಮಾಡಿದೆ, ಚಿಕ್ಕ ಮನೆ. ಆ ಮನೆ ಮಾರಾಟ ಮಾಡೋದ್ರಿಂದ ನಾನು ಒಂದು 6 ಲಕ್ಷ ರೂಪಾಯಿಯನ್ನು ಅವರ ಸೈನಿಕರ ನಿಧಿಗಾಗಿಯೇ ಮೀಸಲಿಟ್ಟು ನಾನು ಹೋರಾಟವನ್ನು ಮುಂದುವರೆಸಿದೆ. ಆ ಸಮಯದಲ್ಲಿ ಈಗ ನನ್ನ ಹೋರಾಟಕ್ಕೆ ಸುಪ್ರೀಂ ಕೋರ್ಟು 9/3/18 ಐತಿಹಾಸಿಕ ತೀರ್ಪಾಗಿಯೇ ಜಾರಿ ಮಾಡಿತು. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಇದನ್ನು ಎಲ್ಲ ರಾಜ್ಯಗಳಿಗೂ ಬಿಡಿ, ಮಾರ್ಗಸೂಚಿ ತಯಾರು ಮಾಡಿ ಅಂದರು. ಆವಾಗ ಅವರು ಮಾಡಬೇಕಾಯ್ತು. ಅಷ್ಟರಲ್ಲೇ ಕೊರೋನಾ ಬಂತು. ಆ ಕೊರೋನಾ ಗಲಾಟೆ ಮತ್ತು ಆಯಿತು. ಅನಂತರ ಅವ್ರಿಗೆ ಎಲೆಕ್ಷನ್ ಬಂತು. ಇದರಿಂದ ಅವ್ರು ಜಲ್ದಿ ಮಾಡಲೇ ಇಲ್ಲ. ಆದರೆ ಮೊನ್ನೆ ದಿವಸ ನಮ್ಮ ರಾಜ್ಯ ಸರ್ಕಾರದವರು ಎಲ್ಲ ರಾಜ್ಯಕ್ಕೂ ಕಳಿಸಿ ಅಂದಿದ್ದರಿಂದ ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರದವರು 1/2/25 ಈ ದಯಾಮರಣ ಕಾನೂನನ್ನು ಜಾರಿಗೆ ತಂದರೆ ಇನ್ನೂ ಅದರ ರೂಪರೇಷೆಗಳು ಏನು ಎತ್ತ ಮಾರ್ಗಸೂಚಿಯನ್ನು ಇನ್ನೂ ಸರ್ಕಾರ ತಿಳಿಸಿಲ್ಲ. ಇಷ್ಟಲ್ಲೇ ತಿಳಿಸ್ಬೋದು. ಆಗ ನನಗೆ ಈ ಹೋರಾಟದಿಂದ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. BP, ಶುಗರು, ಇದು ಕ್ಯಾನ್ಸರ್ ಬಂತು. ಸ್ಲಿಪ್ ಡಿಸ್ಕ್ ನೋವುಗಳು ಯಾವಾಗಲೂ ಕಾಡ್ತಾನೆ ಇತ್ತು, ಬರ್ತಾನೆ ಇತ್ತು. ಅದನ್ನು ಸಹಿಸ್ಕೊತಿದ್ದೆ ಮಾತ್ರೆಯಿಂದ. ಇದರಿಂದ ಆಯಿತು. ಅದರಿಂದ ಭಾಳ ಬೇಜಾರಾಗಿ ಇದನ್ನು ಗಡಿಕಾಯಿ ಯೋಧರಿಗೆ ಇದನ್ನು ಕೊಟ್ಟು ಬಿಡಬೇಕು, ನನ್ನ ಋಣ ತೀರಿಸಬೇಕು ದೇಶದ್ದು ಅಂತಂದು ಹೇಳಿ ತಯಾರು ಮಾಡಿಕೊಂಡು ಒಂದು 6 ಲಕ್ಷದ ಜೊತೆಗೆ ಇನ್ನು 4 ಲಕ್ಷ ರೂಪಾಯಿಯನ್ನು ನಾನು ನನ್ನ ನಿವೃತ್ತಿ ವೇತನದ ಜೊತೆಗೆ ಕೂಡಿಟ್ಟ ಹಣದಲ್ಲಿ ಒಟ್ಟು 10 ಲಕ್ಷ ರೂಪಾಯಿಗಳನ್ನು ದೇಶದ ನಿಧಿಗೆ ಕಳಿಸ್ಬೇಕಂತ ತೀರ್ಮಾನ ಮಾಡಿದೆ. ಆವಾಗ ನೇರವಾಗಿ ನಾನೇ ಸರ್ಕಾರಕ್ಕೆ ಕೊಡಬೇಕು ಅಂದೆ, ಅದಾಗಲಿಲ್ಲ. ಆಗ ನನ್ನ ಸ್ಟೂಡೆಂಟ್ ಆಗಿರ್ತಕ್ಕಂಥ AH ಶಿವಯೋಗಿ ಸ್ವಾಮಿಗಳು ನನ್ನ ಸ್ಟೂಡೆಂಟು. ಅವರು ಮಾಜಿ MLC ಅವ್ರನ್ನ ಕಂಡಾಗ ಅವರು ನಮ್ಮೂರಿನ DC ಅವ್ರಿಗೆ ಇದನ್ನು ಕೊಟ್ಟು ಬಿಡೋಣ, ಅವರಲ್ಲಿ ಮುಟ್ಟಿಸ್ತಾರೆ ಅಂದರು. ಒಪ್ಪಿಗೆ ಆಯಿತು. ಆದರೆ ಅವ್ರಿಗೆ ಮತ್ತೊಂದು ಅಡಿತಡೆ ಅಂತ ಅವ್ರಿಗೆ ಈ ಎಲೆಕ್ಷನ್ ಬಂತು ನಮ್ಮ ಊರಿನಲ್ಲಿ. ಆ ಎಲೆಕ್ಷನ್ ಮೀಟಿಂಗು ಅದು ಇದು ಅಂತ ಹೋದರು. ನಮ್ಮ ಶಿವಯೋಗಿ ಸ್ವಾಮಿಗಳಿಗೂ ಕೂಡ ಅವ್ರದ್ದು ಪದವೀಧರ ಕ್ಷೇತ್ರದ ಎಲೆಕ್ಷನ್ನು
ಆ ಎಲೆಕ್ಷನ್ ಗಲಾಟೆಯಲ್ಲಿ ಅವರು ಬೆಂಗಳೂರಿಗೆ ಹೋದರು. ಅಯ್ಯೋ ದೇವರೇ, ಕೊಡಬೇಕಂದ್ರೂ ಕೂಡ ಹೀಗಾಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಮತ್ತು ನನಗೆ ಆರೋಗ್ಯದಲ್ಲಿ ಏರುಪೇರು ಆಯಿತು. ನನಗೆ ಆರೋಗ್ಯದಲ್ಲಿ ಏರುಪೇರು ಆದಾಗಲೇ ನನಗೆ, ಯಾಕೆಂದರೆ ನನಗೆ ಕ್ಯಾನ್ಸರ್ದು ಒಂದು ನೋವು, ಸ್ಲಿಪ್ ಡಿಸ್ಕ್ ನೋವು ಕಾಡೋದ್ರಿಂದ ನಾನು ಬದುಕಲ್ಲ ಅನ್ನೋ ಭಾವನೆ ಬಂದುಬಿಡ್ತಾ ಇತ್ತು. ಇದೇನಪ್ಪ ಹೀಗಾಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡಿದೆ. ಆಗ ನಮ್ಮ ಓನರ್, ನಾನು ಇರೋದು ಆಶ್ರಮದಲ್ಲಿ, ಮಾತಾಡಿ ಆಶ್ರಮದ ಹೇಳ, ಹೇಳಿ. ನಾನು ಮೊದಲಿಂದನೂ ಆಶ್ರಮವಾಸಿ ನಾನು. ಹಾಂ. ಕಾರಣ ಈ ದಯಾಮರಣ ಕಾನೂನಿಗೆ ಹೊರಟಾಗ ಹೊರದೇಶದಲ್ಲಿದೆ, ನಮ್ಮ ದೇಶಕ್ಕೆ ಸರ್ಕಾರ ತರಬೇಕು ಅಂದ್ಬಿಟ್ಟು ಒಂದು ಚಳವಳಿನೇ ಮಾಡಿದೆ. ಆಗ ನಮ್ಮ ಕಡೆಯವರೆಲ್ಲರೂ, ನೀನು ಸರ್ಕಾರಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತೀಯಾ, ಯಾರೇನಾರು ಆಗದವ್ರು ನಿನಗೇನಾರ ಜೀವಕ್ಕೆ ತೊಂದರೆ ಕೊಟ್ಟರೆ ನಾವೇ ಅಲ್ಲಿ ಪೊಲೀಸ್ ಸ್ಟೇಷನ್ ಆದಂತ ಓಡಬೇಕು, ಬೇಡ ಬೇಡ. ನನಗೆ ಮಕ್ಕಳಿಲ್ಲ, ತಮ್ಮನ ಮಕ್ಕಳು, ಅಣ್ಣನ ತಂಗಿ ಮಕ್ಕಳನ್ನೆಲ್ಲ ಸಾಕಿದ್ದೆ ನಾನು ಅಷ್ಟೇ. ಇನ್ನೇ ರಿಟೈರ್ಡ್ ಆದಮೇಲೆ ಅವ್ರ ಮನೆಗೆ ಹೋಗೋದಲ್ಲ ಅಂದ್ಬಿಟ್ಟು ಒಬ್ಬ ಮಗಳನ್ನು ಭಾಳ ಚಿಕ್ಕಂದಿಂದ ಇಟ್ಕೊಂಡಿದ್ದೆ. ಅವ್ರ ಮನೆಗಳಿಗೆಲ್ಲ ಹೋದಾಗ ಅವರೆಲ್ಲ ಹೇಳಿದ್ರು, ನಾನು ರಿಟೈರ್ಡ್ ಆಯಿತು, ರಿಟೈರ್ಡ್ ಆದಮೇಲೆ ಮತ್ತೆ ಯಾರ್ದಾರ ಮನೆಗೆ ಹೋಗಿ ವಾಸ ಮಾಡಬೇಕಲ್ಲ. ಆಗ ಹೋದಾಗ ಅವರೆಲ್ಲರೂ ಸರ್ಕಾರಕ್ಕೆ ವಿರುದ್ಧ ನೀನು ಹೋರಾಟ ಮಾಡೋದು, ನಿನಗೇನಾರು ಆದರೆ ನಾವೇನು ಮಾಡೋಣ, ನಾವೇ ಸಾಕ್ಷಿ ಹೇಳಕ್ಕೆ ಬರಬೇಕು, ಬಿಡು ಬಿಡು ಅಂದರು. ನೀವು ಬೇಡ, ನಿಮ್ಮ ಸಂಬಂಧನೂ ಬೇಡ, ನಾನು ಇದನ್ನು ಕಾನೂನು ನಮ್ಮ ದೇಶಕ್ಕೆ ತರಲೇಬೇಕು, ದಯಾಮರಣ ಕಾನೂನು ಅಂದ್ಬಿಟ್ಟು ಆಶ್ರಮ ಸೇರಿಬಿಟ್ಟೆ ಬೆಂಗಳೂರಿನಲ್ಲಿ. ಅಲ್ಲಿ ಸ್ವಲ್ಪ ಅಲ್ಲಿನ ಜನರಿಗೆ ಅವೇರ್ನೆಸ್ ಮೂಡ್ಸೋಕ್ಕೆ ಅಲ್ಲಿದ್ದೆ 4 ವರ್ಷ. ಅಲ್ಲಿಂದ ಈ ಊರಿಗೆ ಬಂದು 22 ವರ್ಷ ಆಯಿತು ಆಶ್ರಮದಲ್ಲೇ ಇದ್ದೀನಿ ನಾನು. ಒಟ್ಟು ಸುಮಾರಾಗಿ ಆಶ್ರಮವಾಸಿನಿ. ಆಶ್ರಮದಲ್ಲಿದ್ದೇ ಹೋರಾಟ ಮಾಡಿದೆ. ಆಶ್ರಮದಲ್ಲಿ ಕಾನೂನು ಕೂಡ ಬಂತು. ಕಾನೂನು ಬಂದಿದ್ದರಿಂದ ನನಗೆ ದುಡ್ಡಿಗೋಸ್ಕರ ನಾನು ಮನೆ ಮಾರಿದೆ. ಆ ಮನೆ ದುಡ್ಡಿನಲ್ಲೇ ನಾನು ಇದು ಮಾಡಿದೆ. ಈಗ ಕೊಡಬೇಕು ಅಂದ್ಬಿಟ್ಟು 10 ಲಕ್ಷ ರೂಪಾಯಿ ತಯಾರು ಮಾಡಿಕೊಂಡೆ. ಆವಾಗ ಇದೆಲ್ಲ ಅಡ್ಡಿ ಆತಂಕಗಳು ಬಂದು ನಾನು ಕಾಯಿಲೆ ಬಿದ್ದೆ. ಈ ಹಣ ಕೊಡಬೇಕಾಗಿತ್ತು. ಅದೇ ಎಲೆಕ್ಷನ್ ಬಂತು ಅಂತ ಡಿ ಸಿ ಅವರು ಇದು ಮಾಡಿದ್ರು. ಅಲ್ಲಿಂದ ಹೇಳಿದ್ರೆ ಹೇಳಿ. ಡಿ ಸಿ ಅವರು ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಅವ್ರು ನಿಲ್ಲಿಸಿದ್ರು. ಶಿವೇಗಿ ಸ್ವಾಮಿಗಳು ಅವ್ರದ್ದು ಪದವೀಧರ ಕ್ಷೇತ್ರದ ಎಲೆಕ್ಷನ್ ಅಂತ ಅವರು ನಿಲ್ಲಿಸಿದ್ರು. ಇದೇನಪ್ಪ ಕೊಡಬೇಕಾಗಿರ್ತಕ್ಕಂಥದ್ದು ಇಂಥ ಒಂದು ಇದಾಯ್ತಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಗಿ ನಾನು ಕಾಯಿಲೆ ಬಿದ್ದೆ. ಮತ್ತೆ ಎಲ್ಲ ನೋವುಗಳು, ಜ್ವರ ಎಲ್ಲ ಬಂತು. ಇದೇ ನಮ್ಮ ಓನರು ವೆಂಕಟೇಶ್ ಅವರು, ಯಾತಕ್ಕೆ ನೀವು ಇದು ಮಾಡ್ತೀರಾ, ನಿಮ್ಮ ಕೈಯಿಂದನೇ ಕೊಡ್ತೀರಾ, ನಿಮಗೇನೂ ಆಗಲ್ಲ, ಧೈರ್ಯವಾಗಿರಿ ಎಂದು ಡಾಕ್ಟ್ರ್ ಕರೆಸಿ ಉಪಚಾರ ಮಾಡಿದರು. ಆಗ ಮತ್ತೆ ಸ್ವಲ್ಪ ಚೇತರಿಸ್ಕೊಂಡೆ. ಅಷ್ಟೊತ್ತಿಗೆ ಇವ್ರದ್ದೆಲ್ಲ ಮೀಟಿಂಗ್ ಎಲ್ಲ ಮುಗೀತು. ಡಿ ಸಿ ಅವ್ರದ್ದು ಮೀಟಿಂಗ್ ಮುಗೀತು, ನಮ್ಮ ಶಿವೇಗಿ ಸ್ವಾಮಿಯವ್ರದ್ದು ಮುಗೀತು. ಆಗ ಹೋದ ತಿಂಗಳು 18ನೇ ತಾರೀಕು ಹೋಗಿ ಡಿ ಸಿ ಅವರಿಗೆ ಚೆಕ್ಕನ್ನು ಅರ್ಪಿಸ್ಬಂದ್ವಿ. ಅಲ್ಲಿಗೆ ನನಗೆ ಸಮಾಧಾನ ಆಯಿತು. ದೇಶದ ಋಣ ತೀರ್ತು ನನಗೆ ಅಂತ ಖುಷಿ ಅಂದರೆ ಅಷ್ಟು ಖುಷಿ ಆಯಿತು ನನಗೆ. ಓಕೆ. ಈಗ ನೀವು ಆ ಒಂದು ಇದರಲ್ಲಿ ಇದ್ದೀರಿ, ಜೊತೆಗೆ ಈಗ ದಯಾಮರಣ, ನೀವು ಯಾಕೆ ದಯಾಮರಣ ಅಪ್ಪಬೇಕು? ನೀವು ಹಂಗೆ ಪೂರ್ತಿ ಜೀವನ, ತುಂಬ ಜೀವನ ಇನ್ನೂ ನಡೆಸ್ಬೋದಲ್ಲ? ಈಗಲೂ ನನಗೆ ಯಾಕೆ ಅಂದರೆ ಈಗ ಮತ್ತೆ ಮೊದಲಿಂದ ಹೋಗ್ಬೇಕಾಗುತ್ತೆ ಕ್ಯಾನ್ಸರ್ದು. ಮತ್ತು ಕ್ಯಾನ್ಸರ್ ನನಗೂ ಸಿಮ್ಟಮ್ಸ್ ಮತ್ತೆ ಕಾಡ್ತಾ ಇದೆ. ಆಮೇಲೆ ಸ್ಲಿಪ್ ಡಿಸ್ಕು ಹಾಗಾಗಿ ಕಾಡ್ತಾ ಇದೆ. ಹಾಗಾಗಿ ನನಗೆ 87 ವರ್ಷ ನನಗೆ. ಅದರಿಂದ ವಯೋಸಹಜವಾಗಿರ್ತಕ್ಕಂಥ ಅನೇಕ ಕಾಯಿಲೆಗಳು ನನಗೆ ಬರ್ತಾ ಇದೆ. ಆ ಒಂದು ಉದ್ದೇಶದಿಂದ ನಾನು ದಯಾಮರಣ ಬೇಕು, ಈ ದಯಾಮರಣಕ್ಕೋಸ್ಕರ ಹೋರಾಟ ಮಾಡಿದೆ. ಹೋರಾಟ ಮಾಡುವಾಗಲೇ ಹೇಳ್ತಿದ್ದೆ, ನನಗೆ ಸ್ಲಿಪ್ ಡಿಸ್ಕ್ ನೋವು ಬರೋದ್ರಿಂದ ನನಗೂ ದಯಾಮರಣ ಬೇಕು, ನನ್ನ ಹಾಗೆ ಕೋಟಿ ಕೋಟಿ ಜನರಿಗೂ ನಮ್ಮ ದೇಶಕ್ಕೆ ಬೇಕು ಅಂತ ಇದ್ದೆ ನಾನು. ಅವ್ರಿಗೆ ನನಗೂ ಬೇಕು, ನನ್ನಾಗೆ ಕೋಟಿ ಕೋಟಿ ಜನರು ಇದ್ರ ಅನೇಕ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ. ಹಣಬಲ ಜನಬಲ ಇಲ್ಲದೆ ಮಾರಣಾಂತಿಕ ರೋಗಗಳಿಂದ ನರಳುತ್ತಾ, ಮಲಮೂತ್ರದಲ್ಲಿ ಹೊರಳಾಡುತ್ತಾ, ಸಾವಿಗಾಗಿ ಕಾಯುತ್ತಾ, ಸಾವಿನ ಕದ ತಟ್ಟುತ್ತಾ ಇದ್ದಾರೆ. ಅಂಥವರಿಗಾಗಿ ಕಾನೂನು ನಾನು ಹೋರಾಟ ಮಾಡಿದ್ದು. ಅವ್ರಿಗೂ ಬೇಕು, ನನಗೂ ಬೇಕು ಅಂತಲೇ ಹೇಳಿದ್ದೆ ನಾನು. ಈಗ ನನಗೆ ಕಾನೂನು ಬೇಕು, ನನಗೆ ದಯಾಮರಣ ಕಾನೂನು ಬಂದಾಗಿದೆ. ಅದನ್ನು ನಾನು ಮೊದಲನೊಳಗೆ ನಾನು ಕಾನೂನಿಗೆ ಒಳಗಾಗ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಬರೆದಿದ್ದೀನಿ. ಸುಪ್ರೀಂ ಕೋರ್ಟ್, ಹೈಕೋರ್ಟು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರಿಗೂ ಬರೆದಿದ್ದೀನಿ. ನಮ್ಮ 3 ಡಿ ಸಿಗೆ ಎಲ್ಲರಿಗೂ ಬರೆದಿದ್ದೀನಿ. ಇನ್ನು ಪ್ರಕ್ರಿಯೆಗಳು ಬೇರೆ ಬಂದಿಲ್ಲ, ನಾನಂತೂ ಬರೆದು ಹಾಕಿದ್ದೀನಿ. ಪ್ರಕ್ರಿಯೆಗಳು ಬಂದ ಮೇಲೆ ನಾನೇ ವಾಲಂಟಿಯರ್ ಮೊದಲನೇವಳಾಗಿ ದಯಾಮರಣ ಒಳಗಾಗ್ತೀನಿ. ನೀವು ಶಿಕ್ಷಕಿ ಆಗಿದ್ದವರು, ನಿಮ್ಮ ಮನೆಯವರು ಏನು ಮಾಡ್ತಾಯಿದ್ರು ಮೇಡಮ್? ನಂದು ಚಿಕ್ಕ ವಯಸ್ಸಿನಲ್ಲಿ 12 ವರ್ಷದಲ್ಲಿ ನನಗೆ ಮದುವೆ ಆಗಿತ್ತು. ಮದುವೆ ಆಗಿತ್ತು. ಒಬ್ಬ ರೋಗಿ, ಅವ್ರಿಗೆ ಗೊತ್ತಿರಲಿಲ್ಲ, ಇವ್ರಿಗೆ ಯಾರಿಗೂ
ಹಾಂ. ಆ ರೋಗಿ ಕೆಲವೇ ದಿವಸಗಳಲ್ಲಿ ಆ ಮನುಷ್ಯ ಸತ್ತು ಹೋದರು. ನಿಮ್ಮ ಮನೆಯವರು? ಹಾಂ, ಹಾಂ. ಸತ್ತು ಹೋದ್ರು. ನನಗೆ ಅದಕ್ಕೆ ಏನು ಇದು ಗೊತ್ತೇ ಇದು ನೆನಪಿಲ್ಲ ಅಷ್ಟೊಂದು. ಬಾಲ್ಯ 12 ವಿವಾಹ? ಬಾಲ್ಯ ವಿವಾಹ. ಹಾಂ. 13, 14, 7ನೇ ಕ್ಲಾಸು ಓದ್ತಾ ಇದ್ದೆ ನಾನು. ಓ. 7ನೇ ಕ್ಲಾಸ್ ಬಿಟ್ಟಿದ್ದೆ. ನೀವು ದಾವಣಗೆರೆ? ದಾವಣಗೆರೆಯಲ್ಲೇ. ಎಲ್ಲಿದ್ರಿ ನೀವು ಮುಂಚೆ? KB ಎಕ್ಸ್ಟೆನ್ಷನ್. KB ಎಕ್ಸ್ಟೆನ್ಷನ್. ಹಾಂ. 7ನೇ ಕ್ಲಾಸ್ ಬಿಟ್ಟಿದ್ದೆ, ಮತ್ತು 7ನೇ ಕ್ಲಾಸಿಗೆ ಸೇರಿದೆ. ಇದೆಲ್ಲ ಕರ್ಮಗಳು ಕಳೆದು 7ನೇ ಕ್ಲಾಸಿಗೆ ಸೇರಿದೆ. SLC ಆಯಿತು, TCH ಆಯಿತು. ಅದೇ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಎಕ್ಸ್ಪೈರ್ ಆಗಿಬಿಟ್ರ ಅವರು? ಹೌದು ಹೌದು. ಏನಾಗಿತ್ತು ಅವರಿಗೆ? ಅವ್ರಿಗೇನೋ ಟ್ಯೂಮರ್ ಏನೋ ಆಗಿ ಇದಾಗಿ ಸತ್ತು ಹೋದ್ರು ಅವರು. ಹಾಂ ಹಾಂ ಹಾಂ. ನಿಮ್ಗೆ ಏನೋ ಗೊತ್ತೇ ಇರಲಿಲ್ಲ ಮದುವೆದೆಲ್ಲ? ಅದೆಲ್ಲ ಈಗೆಲ್ಲ ಮರವು ಎಲ್ಲ ಏನು ಗೊತ್ತಿಲ್ಲ ನನಗೆ, ಚಿಕ್ಕ ವಯಸ್ಸಿಗೆ ಆಗಿದ್ದದು. ಏನಕ್ಕೆ ಬಾಲ್ಯ ವಿವಾಹ ಮಾಡಿದ್ರು ನಿಮ್ಗೆ ಅವಾಗೆಲ್ಲ? ಆಗೆಲ್ಲ ಇತ್ತಲ್ಲ. ನಮ್ಮ ತಂದೆ ಒಬ್ಬರಿದ್ದರು, ಅವರು ಚಿಕ್ಕ ವಯಸ್ಸಿಗೆ ಮಾಡಿಬಿಡ್ಬೇಕು ಅಂತ. ನಮ್ಮ ಅಕ್ಕನಿಗೂ ಹಾಗೆ ಮಾಡಿ 13 ವರ್ಷಕ್ಕೊಂದು ಮಗು ಆಯಿತು ನಮ್ಮ ಅಕ್ಕನಿಗೆ. 17 ವರ್ಷಕ್ಕೆ? 13 ವರ್ಷಕ್ಕೆ ಆಯಿತು. 12 ವರ್ಷಕ್ಕೆ ಮದುವೆ, 13 ವರ್ಷಕ್ಕೊಂದು ಮಗು ಆಯಿತು ನಮ್ಮ ಅಕ್ಕನಿಗೆ. ಅಷ್ಟು ನಮ್ಮ ಮನೆ ಸಂಪ್ರದಾಯ ಅದು. ಹಾಗಾಗಿ ಇದಾಯಿತು. ಅವ್ರು ತೀರ್ಕೊಂಡ್ರು. ನಾನು ಮತ್ತೆ ಓದಿದೆ ಹಾಗೆಲ್ಲ. ಆಮೇಲೆ ಹಿಂದಿ ಅದರೊಳಗೆ ಮಧ್ಯೆ ಹಿಂದಿ ಪರೀಕ್ಷೆಗಳು ಪಾಸ್ ಮಾಡಿದೆ. ಓದ್ಮೇಲೆ ಸ್ವಲ್ಪ ಹುಷಾರಿದ್ದೆ, ಪಾಸ್ ಆಯಿತು. ಆವಾಗ ಹಿಂದಿ ಟೀಚರ್ಸ್ಗಳ್ದು ಒಂದು ಇದು ಬಂತು ಸರ್ಕಾರದಿಂದ. ನಮ್ಮೂರಿಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಬಂತು ಫಸ್ಟ್ಗೆ. ಬಂದಾಗ ಇಲ್ಲಿ ಯಾರು ಹುಡುಗರುಗಳು ನಾವೆಲ್ಲ ಇಲ್ಲೆಲ್ಲ ಕೆಲಸಕ್ಕೆ ಸೇರಿದ್ರೆ ಒಂದು ಬರೆದು ಕೊಟ್ಟರೆ ಕೆಲಸ ಕೊಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದೆ. ಸ್ವಲ್ಪ ದಿವಸಕ್ಕೆ ನನಗೆ ಕೆಲಸನೂ ಬಂದ್ಬಿಟ್ಟು 18 ವರ್ಷಕ್ಕೆ ಇನ್ನೂ 1 ತಿಂಗಳು ಕಡಿಮೆ ಇತ್ತು ಕೆಲಸಕ್ಕೆ ಬಂದರೆ. ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡ್ತಾ ನಾನು ಹಾಗಾಗಿ ಸ್ವಲ್ಪ ಬರೆಯೋದು ಜಾಸ್ತಿ ಇತ್ತು ನನಗೆ. ಕತೆಗಳು ಬರೀತಿದ್ದೀರಾ? ಪುಸ್ತಕ ಏನಿಲ್ಲ, ಸುಮ್ಮನೆ ಸಮಾಜದ ಕಳಕಳಿಯಿಂದ ಏನು ಸಿಗುತ್ತೋ ಅದ್ರ ಮೇಲೆ ಬರೀತಾ ಇದ್ದೆ. ಬಾಲ್ಯ ವಿವಾಹ ಮಾಡಬಾರದು ಒಂದು ಲೇಖನ. ಆಮೇಲೆ ವಿಧವಾ ವಿವಾಹ ಮಾಡಿ ಮತ್ತೆ ಆದರೆ ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು, ಆವಾಗಲೇ ಆ ಮದುವೆ ಸಿಂಧು ಆಗೋದು. ಇದನ್ನೆಲ್ಲ ಲೇಖನಗಳನ್ನು ಬರೀತಾ ಇದ್ದೆ ಪೇಪರ್ಗಳಿಗೆ. ಲಂಕೇಶ್ ಪತ್ರಿಕೆಗಳಿಗೆ ಜಾಸ್ತಿ ಕೊಡ್ತಾ ಇದ್ದೆ ನಾನು ಬ್ಯಾಂಗ್ಳೂರ್. ಅಲ್ಲಂಗ ಸೋಮವಾರ ನಾನು ಕಳಿಸಿದ್ರೆ ಗುರುವಾರ ಬಂದ್ಬಿಡೋದು ಪತ್ರಿಕೆಯಲ್ಲಿ. ಅದೊಂದು ನನಗೆ. ಲಂಕೇಶ್ ಪತ್ರಿಕೆಯಲ್ಲೆಲ್ಲ ಬರೆದಿದ್ದೀರಿ ಇದ್ರ ಬಗ್ಗೆ? ಹೌದು. ಆಮೇಲೆ ನನ್ನ ಸ್ನೇಹಿತರಿದ್ದರು, ಈ ವಿಧವಾ ವಿವಾಹ ಮಾಡಬೇಕು ಅಂತ ಹೇಳ್ತೀವಿ ಮತ್ತು ನೀನೇ ಆಗಿಲ್ಲಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದರು. ಆಮೇಲೆ ನನ್ನ ಜೊತೆಗೆ ಕೆಲಸ ಮಾಡ್ತಕ್ಕಂಥ LK ಕೆಂಚಪ್ಪ ಅನ್ನೋರನ್ನ ಮದುವೆ ಆದೆ ನಾನು. ಅವ್ರಿಗೆ ಮಕ್ಕಳಿದ್ರು, ಆದರೂ ನಾನು ಈ ಒಂದು ಉದ್ದೇಶಕ್ಕೆ ನಾನು ಮದುವೆ ಆದೆ. ಆಡಿದಂತೆ ಮಾಡಿ ನೋಡಿ ತೋರಿಸು ಅಂದಂಗೆ ನನ್ನ ಸ್ನೇಹಿತರುಗಳು ಒಂದು ಇದರಿಂದ ಮತ್ತೆ ಮದುವೆ ಆದೆ ನಾನು. ಈಗ ಇದ್ದಾರೆ ಅವರು. ಅವ್ರಿಗೀಗ 90 ವರ್ಷ ಇದ್ದಾರೆ. ಅವರು ಇದ್ದಾರೆ. ಅವ್ರ ಮಕ್ಕಳಿದ್ರಲ್ಲ, ಮಕ್ಕಳ ಜೊತೆಗಿದ್ದಾರೆ. ನಾವು ಹೋಗೋದು ಬರೋದು ಮಾಡೋದು ಇದನ್ನು ಅವ್ರಿಗೂ ಇಷ್ಟ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ. ಇದು ಹೊಸ ವಿಚಾರ. ಇದನ್ನ ತಂದು ದಾವಣಗೆರೆ ಇದ್ದಾರಾ? ಇಲ್ಲ, ಕೊಂಡೇಜಿ ಹತ್ರ ಶಿವಪುರ ಅಂತ ಹಳ್ಳಿ ಇದೆ, ಅಲ್ಲಿದ್ದಾರೆ. ಹಂಗಾಗಿ ಎಲ್ಲರ ವಿರೋಧ. ನೀವು ಬೇಡ, ಯಾರು ಬೇಡ ಅಂದ್ಬಿಟ್ಟು ನಾನು ಆಶ್ರಮವಾಸಿಯಾಗಿ ಆಶ್ರಮದಲ್ಲೇ ಇದ್ದೀನಿ. ಆಶ್ರಮದಲ್ಲೇ ಹೋರಾಟ ಮಾಡಿದೆ. ಆಶ್ರಮದಲ್ಲೇ ಜಯನೂ ಸಿಕ್ತು ನನಗೆ. ಸೊ ಆಶ್ರಮದಲ್ಲೇ ಜೀವನ ಕಳ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹೌದು, ಈಗಲೂ ಆಶ್ರಮದಲ್ಲೇ ಇದ್ದೇನೆ. ನಿಮಗೆ ಸ್ಲಿಪ್ ಡಿಸ್ಕ್ ಸಮಸ್ಯೆ ಯಾವಾಗ ಆಗಿದ್ದು ಮೊದಲು? ಏನು ಕಾರಣ ಏನದಕ್ಕೆ? ಅದಕ್ಕೆ ಸ್ವಲ್ಪ ಎಡೆ ಬಿದ್ದೆ. ಎಡೆ ಬಿದ್ದಾಗ ರಿಟೈರ್ಡ್ ಆದ್ಮೇಲೆ ಇದೆಲ್ಲ ಆಗಿರೋದೆಲ್ಲ ರಿಟೈರ್ಡ್ ಆದ್ಮೇಲೆ. ಓಕೆ, ಅದು ಕಾರಣ. ಅದು ಕಾರಣ. ಆಮೇಲೆ ಅದೇ ಹೇಳಿದ್ನಲ್ಲ, ಒಬ್ಬರು ಇನ್ನೊಂದು ಉದಾಹರಣೆ, ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಒಬ್ಬರಿಗೆ ಕರಳು ಕ್ಯಾನ್ಸರ್ ಆಗಿತ್ತು. ಅವರು ಅದಕ್ಕೆ ದೊಡ್ಡ ಕರಳು ಮಲ ಹೋಗೋ ಕ್ಯಾನ್ಸರ್ ಕರಳು, ಅದನ್ನು ಅವ್ರಿಗೆ ಎಡಗಡೆಗೆ ಅವ್ರಿಗೆ ಮಲ ಹೋಗೋದಕ್ಕೆ ಚೀಲ ಹಾಕಿದ್ರು. ಅವ್ರಿಗೆ ಅಸಹ್ಯ ಆಗೋದು. ಇದು ನನಗೆ ಅಸಹ್ಯ ಆಗುತ್ತೆ. ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಅಂದರೆ ಯಾರು ಬಂದೇ ಬರ್ತಾರೆ ಜನ ಮಾತಾಡ್ಸೋಕ್ಕೆ. ಅವ್ರಿದ್ರಿ ನಾನು ಹೇಗಪ್ಪ ಕುತ್ಕೋಬೇಕು, ದೇವ್ರೆ ಯಾಕೆ ನಮ್ಮ ದೇಶಕ್ಕೆ ದಯಾಮರಣ ಕಾನೂನು ತರಬಾರ್ದು ಅನ್ನೋದು ಅವರು ಹೇಳಿದ್ರು. ಅದನ್ನು ಅವ್ರ ಹೆಸರು ಏನಾರು ನೆನಪಿಲ್ಲ. ಅಲೇ 50 ವರ್ಷದ ಕೆಳ 60. ಇಲ್ಲೇ ಅವರ ದಾವಣಗೆರೆ ಅವರ? ಎಲ್ಲೂ ಪೇಪರ್ನಲ್ಲಿ ಓದಿದ್ದು. ಹಂಗಾಗ್ಬಿಟ್ಟು ಇವೆರಡು ನನ್ನ ಒಂದು ಸ್ಲಿಪ್ ಡಿಸ್ಕು, ಅವರು ಚಿಕ್ಕ ವಯಸ್ಸಿನಲ್ಲೇ ಓದಿದ್ದೊಂದು ನೆನಪು. ಈ ಎರಡರಿಂದ ನಾನು ಈ ಕಾನೂನಿಗೆ ಅವರು ಹೇಳಿದ್ರಲ್ಲ, ಈಗೆಲ್ಲ 50-60 ವರ್ಷ ಆಗೋಯ್ತು. ಅವರು ಪೇಪರ್ನಲ್ಲಿ ಬಂದಿದ್ದು ಓದಿದ್ದು ನಾನು.
ಓಕೆ, ನಿಮಗೆ ನಿಮ್ಮ ಕ್ಯಾನ್ಸರ್ ಯಾವಾಗ ಗೊತ್ತಾಯ್ತು ನಮಗೆ? ತುಂಬ ಇತ್ತೀಚಿಂದ ಹಳೆಯದ? ಇಲ್ಲ, ಈಗ 8-9 ವರ್ಷ ಆಯಿತು. 8-9 ವರ್ಷದಿಂದ ಈಗ ಈ ಹೋರಾಟ ಮಾಡಬೇಕಲ್ಲ ಅಂದರೆ ಅದಕ್ಕೆಲ್ಲ ಚಿಕಿತ್ಸೆ ತಗೊಂಡ್ರಿ ಮಂಗಳೂರಲ್ಲಿ? ಮಂಗಳೂರಿನಲ್ಲಿ ತೊಗೊಂಡೆ. ಈಗ ಅದರ ಸಿಂಪ್ಟಮ್ಸ್ ಮತ್ತೆ ಸ್ವಲ್ಪ ಕಾಡ್ತಾ ಇದೆ. ಡಾಕ್ಟ್ರ್ ಹತ್ರ ಹೋದೆ, ಮತ್ತೆ ಆ ಎಕ್ಸ್ರೇ, ಈ ಎಕ್ಸ್ರೇ, ಆ MRI ಇದೆಲ್ಲ ಮಾಡಿಸ್ಬೇಕು ಅಂದು. ಈ ವಯಸ್ಸಿನಲ್ಲಿ ಅದನ್ನು ಮಾಡಿಸಿ ಅದನ್ನು ತಲೆಗೆ ಇಟ್ಕೊಂಡೆ. ಯಾಕೆ ಹೆಂಗೂ ಸಾಯಕ್ಕೆ ರೆಡಿಯಾಗಿದ್ದೀನಿ, ಹೋಗೋದೇ ಬೇಡ ಅಂದ್ಬಿಟ್ಟು ಮಾತ್ರೆಗಳ ಮೇಲೆ ಡಿಪೆಂಡ್ ಆಗಿದ್ದೀನಿ. ಮತ್ತು ಈಗ ದೇಶಕ್ಕೋಸ್ಕರ ನಿಧಿ ಕೊಟ್ರಲ್ಲ, ನಮ್ಮ ಈಗಿರೋ ಯುವ ಜನತೆಗೆ ಮತ್ತು ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ನೋರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ದೇಶ ಎತ್ತ ಸಾಗ್ತಿದೆ, ಏನು ಆಗ್ತಿದೆ ಅನ್ನೋದು ಯುವ ಜನತೆಗೆಲ್ಲ ಗೊತ್ತಿದೆ. ನಾವು ಕೊಟ್ಟಂಗೆ ನಮ್ಮ ದೇಶವನ್ನು ಬಲಪಡಿಸಬೇಕು. ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ನಮ್ಮ ದೇಶದಲ್ಲಿ ವಾಯು ಇಲಾಖೆ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಇವುಗಳೆಲ್ಲ ಇಲಾಖೆಗಳು ನಮ್ಮ ದೇಶವನ್ನು ರಕ್ಷಣೆ ಮಾಡುತ್ತೆ. ಜಲ ಇಲಾಖೆ, ವಾಯು ಇಲಾಖೆ, ರಕ್ಷಣಾ ಇಲಾಖೆ ದೇಶದ ಹೊರಗಡೆ ಶತ್ರುಗಳನ್ನು ಒಳಗೆ ಬಿಡದಂತೆ ಕಾಯ್ತಾ ಇದ್ದಾರೆ. ನಮ್ಮ ಊರು ಒಳಗಡೆ ನಮ್ಮ ಒಳಗಡೆ ಶತ್ರುಗಳನ್ನು ಕಾಪಾಡುತ್ತೆ. ನಮ್ಮ ಹಿತಶತ್ರುಗಳು ಅನ್ಬೇಕು, ನಮ್ಮ ಒಳಗಡೆ ಇರ್ತಕ್ಕಂಥ ಶತ್ರುಗಳು, ಇವರನ್ನು ಕಾಪಾಡೋದಕ್ಕೆ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆ ಇಷ್ಟೊಂದೆಲ್ಲ ಮಾಡಿ ನಾವು ಬಲಪಡಿಸ್ಬೇಕಾಗುತ್ತೆ ಅವ್ರಿಗೆ ಬಲ. ಯಾಕೆ ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ರಕ್ಷಣೆ ಮಾಡ್ತೀವಿ. ಈಗ ನಮ್ಮದು ಊಟ ಉಪಚಾರ ಮಾಡಿಕೊಂಡು ರಾತ್ರಿ ನಿದ್ದೆ ಮಾಡಬೇಕಾದ್ರೆ ನಮ್ಮ ದನ ಕರ ವಾಹನಗಳು ದುಡ್ಡು ಕಾಸು ಎಲ್ಲ ಸೇಫಾಗಿದೆ. ನಾವು ಬೆಳಗ್ಗೆ ಎದ್ದು ಸೂರ್ಯನ ನೋಡ್ತೀವಿ, ಸುಖವಾಗಿ ನಿದ್ದೆ ಮಾಡೋದಕ್ಕೆ ಪೊಲೀಸ್ ಕಾರಣ. ಅವ್ರು ನಮ್ಮ ರಕ್ಷಣೆ ಒಳ ದೇಶವನ್ನು ಕಾಪಾಡ್ತಾ ಇದ್ದಾರೆ. ಅಂಥದ್ದು ಬಲಪಡಿಸಬೇಕಾಗತ್ತೆ. ಯುವ ಜನರು ಅವಕ್ಕೆಲ್ಲ ಒಂದು ಬಲಪಡಿಸ್ರಿ. ಜನರಲ್ಲಿ ನಾನು ಕೇಳ್ಕೊಂಡು, ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ದೇಶವನ್ನು ಬಲಪಡಿಸಿ ಅಂತ. ನಿಮ್ಮ ಕೈಲಿ ದುಡ್ಡು ಕಾಸು ಕೊಡೋದಕ್ಕೆ ಶಕ್ತಿ ಇಲ್ಲದೆ ಇದ್ದರೆ ಅದು ಬೇಡ. ದೇವರ ಪೂಜೆಗಂತ ಕೈ ಮುಗಿತೀರ ನೀವು? ನಿಮ್ಮ ಅಭಿಷ್ಟಗಳನ್ನೆಲ್ಲ ಹೇಳ್ಕೊಳ್ತೀರ ದೇವ್ರ ಹತ್ರ. ದೇವರೇ, ನನ್ನ ವ್ಯಾಪಾರದಲ್ಲಿ ಒಳ್ಳೇದಾಗ್ಲಪ್ಪ, ಲಾಭ ಬರಲಪ್ಪ, ಮಕ್ಕಳು ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ತೆಗೆದು ನಾನು ಪಾಸ್ ಮಾಡಪ್ಪ, ನಾನು ಇಂಜಿನಿಯರ್ ಮಾಡಪ್ಪ, ಡಾಕ್ಟರ್ ಏನೋ ಅವರ ಅಭಿಷ್ಟಗಳನ್ನು ಕೇಳ್ತಾರೆ. ಅದನ್ನಾದ್ರೂ ಒಂದು 5 ನಿಮಿಷನಾದರೂ ಅದೇ ದೇವ್ರ ಹತ್ರ ಕೂತ್ಕೊಂಡು ನೀವು ನಮ್ಮ ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಸೈನಿಕರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ನಮ್ಮ ದೇಶವನ್ನು ಬಲಪಡಿಸ್ಬೇಕು, ನಮ್ಮ ದೇಶ ಸುಖ ಶಾಂತಿಯಿಂದ ಇದ್ದರೆ ನಾವು ಇರ್ತೀವಿ ಅಂತಕ್ಕಂಥ ಒಂದು ಭಾವನೆ, ಒಂದು ದೇವ್ರ ಹತ್ರನಾದ್ರೂ ಒಂದು ಪ್ರಾರ್ಥನೆ ಮಾಡಿರಿ. ನಿಮ್ಮೆಲ್ಲರ ಭಕ್ತಿಯ ಪ್ರಾರ್ಥನೆ ದೇಶಕ್ಕೊಂದು ಬಲ ಕೊಡುತ್ತೆ. ನಮ್ಮ ದೇಶವನ್ನು ದೇವರು ರಕ್ಷಣೆ ಮಾಡ್ತಾನೆ ಅಂತ ಯುವ ಜನತೆಯಲ್ಲಿ, ಜನರಲ್ಲಿ ನಾನು ಕೇಳ್ಕೊಳ್ಳೋದು.